ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶಿಲ್ಪರಾಜ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಈ ಬ್ಲಾಗ್ ಬಂದು ವರಮಹಾಲಕ್ಷ್ಮಿ ಮುಂದಿನ ದಿನದ ಬ್ಲಾಗ್ ಆಗಿರುತ್ತೆ. ನೈಟ್ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎವ್ರಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ನೈಟೇ ಪ್ರಿಪರೇಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಇದು ನಾನು ಮದುವೆ ಆದಮೇಲೆ 4th ವರಮಹಾಲಕ್ಷ್ಮಿ, ಬಟ್ ನಾನು ಮಾಡ್ತಾ ಇರೋದು 2nd ವರಮಹಾಲಕ್ಷ್ಮಿ. ಬಿಕಾಸ್ 2 ಟೈಮ್ಸು ಪೀರಿಯಡ್ಸ್ ಆಗಿತ್ತು. ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಇನ್ನು ನಮ್ಮ ಅತ್ತೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ, ತೊಗೋತಿದ್ದಾರೆ. ನಂದು ಬರೀ ವಿಡಿಯೋ ಮಾಡೋ ಕೆಲಸ ಆಗಿತ್ತು ಅಷ್ಟೇ. ನಾನೇನು ವರ್ಕೇನು ಮಾಡೋಕ್ಕೆ ಹೋಗಿಲ್ಲ. ಇನ್ನು ನಮ್ಮ ಹಸ್ಬೆಂಡು ತೋರಣ ಕಟ್ತಿದ್ದಾರೆ. ನಮ್ಮ ಇದನ್ನ ಬಂದು ಹೊರಗಡೆ ಎಲ್ಲ ತೊಳೆದು ರೋಡ್ಗೆ ನೀರೆಲ್ಲ ಹಾಕ್ಬಿಟ್ಟು ಅದನ್ನು ಮಾಡ್ತಿದ್ದಾರೆ. ಮತ್ತು ನಮ್ಮ ಅತ್ತೆ ಕಳಸ ಕೂರಿಸೋದಕ್ಕೆ ಅಂತಂದೇಳಿ ಎಲ್ಲ ಪ್ರಿಪೇರ್ ಮಾಡ್ಕೋತಿದ್ದಾರೆ. ನಮ್ಮ ಮನೇಲಿ ತುಂಬ ಇಷ್ಟ ಆಗೋ ವಿಷಯ ಅಂದರೆ ನನಗಿದೇನೆ. ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾರೆ. ಯಾರು ನಾನು ಇದು ಮಾಡಲ್ಲ ಅದು ಮಾಡಲ್ಲ ಅಂತ ಏನಿಲ್ಲ. ಹಂಚ್ಕೊಂಡು ಕೆಲಸ ಮಾಡಿದಾಗ ಕೆಲಸನೂ ಬೇಗ ಆಗುತ್ತೆ, ಹಾಗೆ ಒಬ್ಬರಿಗೆ ಬರ್ಡನ್ನು ಕಮ್ಮಿ ಆಗುತ್ತೆ. ಇನ್ನು ಕಳ್ಸೋಕ್ಕೆ ನಮ್ಮ ಅತ್ತೆ ಇಲ್ಲಿ ವಾಟ್ರ್ ತುಂಬಿಸಿದ್ಮೇಲೆ ಅರಿಶಿನ ಕುಂಕುಮ ಸ್ವಲ್ಪ ಗೋಮೂತ್ರ ಮತ್ತು ಕಾಯಿನ್ಸು ಎಲ್ಲ ಹಾಕಿದ್ಮೇಲೆ ಇದು ರೆಡಿಮೇಡ್ ಬರುತ್ತೆ ನೋಡಿ. ನನಗೂ ಗೊತ್ತಿರಲಿಲ್ಲ. ನಮ್ಮ ಅತ್ತೆ ಹೇಳಿದ್ರು ಇಯರು ಹೊಸದು ಹಾಕ್ಬೇಕಂತೆ. ಲಕ್ಷ್ಮಿಗೆ ಕಳಿಸೋದು ತುಂಬ ಸಾಮಾನು ಅಂತ ಕೇಳಿದ್ರೆ ಕೊಡ್ತಾರೆ. ಸೊ ಅದನ್ನು ಹಾಕ್ತಾಯಿದ್ದಾರೆ ಇಲ್ಲಿ. ಇನ್ನು ಕಾಯಿನ್ಸು ಅದಾದಮೇಲೆ ಅರಿಶಿನ ಕುಂಕುಮನ ಇಟ್ಬಿಟ್ಟು ಕಳ್ಸೋಕ್ಕೆ ಸ್ಯಾರಿನ ಉಡಿಸ್ತಾರೆ. ಸೊ ಸ್ಯಾರಿ ಎಲ್ಲನೂ ಪ್ಲೇಟಿಂಗ್ ಮಾಡಿಬಿಟ್ಟು ಬೆಳಗ್ಗೆಯಿಂದನೇ ರೆಡಿ ಮಾಡಿ ಇಟ್ಟಿದ್ರು ಅಂತೆ. ಸೊ ಅದನ್ನು ಇವಾಗ ಕರೆಕ್ಟಾಗಿ ಅವರೇ ಉಡಿಸ್ತಾರೆ. ಇನ್ನು ನಮ್ಮ ಅತ್ತೆ ಈ ಕೆಲಸ ಮುಗಿಸ್ಕೊಳ್ಳೋಷ್ಟರಲ್ಲಿ ನಾನು ರಂಗೋಲಿ ಹಾಕ್ತೀನಿ ಅಂತ ಹೇಳಿದೆ. ಬಟ್ ಅವ್ರು ಬೇಡ ಅಂದರು. ಬಟ್ ನಾನೇ ಕೇಳಲಿಲ್ಲ. ಏನು ಸ್ವಲ್ಪ ಪರವಾಗಿಲ್ಲ, ಕಂಫರ್ಟಾಗಿ ಹಾಕ್ತೀನಿ ಬಿಡಿ ಅಂತಂದು ಹೇಳ್ಬಿಟ್ಟು ಹೊರಗಡೆ ಬಂದು ಒಂದು ಪುಟ್ಟದಾಗಿ ರಂಗೋಲಿನ ಬಿಡಿಸ್ತಾ ಇದ್ದೀನಿ. ಎಲ್ಲ ಈ ಒಂದು ಕೆಲಸ ಬಿಟ್ಟರೆ ಬೇರೆ ನಾನೇನು ಮಾಡೇ ಇಲ್ಲ ಈ ಸತಿ ಹಬ್ಬಕ್ಕೆ. ಬಿಕಾಸ್ ಪ್ರೆಗ್ನೆಂಟ್ ಇರೋದ್ರಿಂದ ಕಷ್ಟ ಆಗುತ್ತೆ ಅಂತ ಪಾಪ ಮನೇಲೂ ನನಗೆ ಯಾವುದೇ ಥರ ಕೆಲಸನೂ ಹೇಳಲಿಲ್ಲ. ಇನ್ನು ಬಂದು ಇಲ್ಲಿ ಹೊರಗಡೆ ಪುಟ್ಟದಾಗ ಒಂದು ರಂಗೋಲಿನ ಬಿಡಿಸ್ತಾ ಇದ್ದೀನಿ. ರಂಗೋಲಿ ಯಾವ ಥರ ಇದೆ ಅಂತ ನೀವೇ ಹೇಳಿ. ಡಿಸೈನ್ಸ್ ರಂಗೋಲಿಸ್ ಎಲ್ಲ ಅಷ್ಟೊಂದು ಬರಲ್ಲ ನನಗೆ. ಬರೋ ಅಷ್ಟರಲ್ಲೇ ಸ್ವಲ್ಪ ಚೆನ್ನಾಗಿರೋದನ್ನು ಬಿಡಿಸ್ತಾ ಇದ್ದೀನಿ ಅಷ್ಟೇ. ಇನ್ನು ಈ ರಂಗೋಲಿ ಎಲ್ಲ ಫಿನಿಶ್ ಆದಮೇಲೆ ನಮ್ಮ ಮನೆ ಪಕ್ಕದಲ್ಲೇ ಎಕ್ಕೆ ಗಿಡ ಇದೆ ಒಂದು. ಆ ಗಿಡದ ಹತ್ರನೂ ಪೂಜೆ ಮಾಡ್ತಾ ಇರ್ತಾರೆ ಎಲ್ಲರೂ. ಸೊ ಇನ್ನು ಅಲ್ಲೂ ಸಹ ಎಲ್ಲ ಹೊರಿಸ್ಬಿಟ್ಟು ಅರಿಶಿನ ಕುಂಕುಮನ ಇಟ್ಬಿಟ್ಟು ಅಲ್ಲಿ ರಂಗೋಲಿನ ಹಾಕಿದೆ. ಇನ್ನು ನಮ್ಮ ಮನೇಲಿ ನಮ್ಮ ಮೈದ್ನ ಮತ್ತು ನಮ್ಮ ಹಸ್ಬೆಂಡ್ ಸುಮ್ಮನೆ ಇರ್ದೇನೆ ನೋಡಿ ಇಲ್ಲಿ ಬಂದು ಕಲರ್ಸ್ ತುಂಬ್ತೀವಿ ಅಂತ ಬಂದು ಈ ಥರ ಎಲ್ಲ ಮಾಡಿಬಿಟ್ರು. ಇನ್ನು ಅದನ್ನು ಏನೋ ಒಂಥರ ರಿಪೇರಿ ಥರ ಮಾಡಿಬಿಟ್ಟು ಈ ಥರ ಬಂತು ಫೈನಲ್ ಆಗಿ ರಂಗೋಲಿ. ಇನ್ನು ಒಳಗಡೆ ಹೋಗೋಷ್ಟರಲ್ಲಿ ನಮ್ಮ ಅತ್ತೆ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಇನ್ನು ಏನೇ ಕೆಲಸ ಇದ್ದರೂ ಬೆಳಗ್ಗೆ ನೋಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಬೆಳಗ್ಗೆ ಪೂಜೆಗೆ ಹೂವು ಹಣ್ಣು ಕೊಟ್ಟು ನಮಗೆ ನಿದ್ದೆ ಮಾಡೋದು. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶಿಲ್ಪರಾಜ್ ಬ್ಲಾಗ್ಸ್ ಕನ್ನಡ. ನೆಕ್ಸ್ಟ್ ಡೇಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ನೈಟು ಮಲ್ಗೋಷ್ಟರಲ್ಲಿ ಆಲ್ರೆಡಿ 1:30 ಆ ಥರ ಆಗಿತ್ತು. ನಾನೇನು ಕೆಲಸ ಏನು ಮಾಡೋಕ್ಕೆ ಹೋಗಿಲ್ಲ. ಪಾಪ ನಮ್ಮ ಅತ್ತೆ ಏನು ಮಾಡೋಕ್ಕೆ ಬಿಟ್ಟಿಲ್ಲ. ಏನು ಮಾಡಬೇಡ, ಆರಾಮಾಗಿ ಕೂತ್ಕೊಂಡು ನಾವೆಲ್ಲ ಮಾಡ್ಕೋತೀವಿ ಅಂತ ಪಾಪ ಎಲ್ಲ ಅವರೇ ರೆಡಿ ಮಾಡ್ಕೊಂಡಿದ್ರು. ಇನ್ನು ನಾನು ಮಾಡಿದ್ದು ಜಸ್ಟ್ ಬರೀ ರಂಗೋಲಿ ಹಾಕಿದೆ. ಅದೂ ಬೇಡ ಅಂದರು. ನಾನು ಹಾಕೋತೀನಿ, ಏನು ಹಾಕೋಕ್ಕೆ ಹೋಗಬೇಡ, ಕಷ್ಟ ಆಗುತ್ತೆ ಅಂತ. ನನಗೆ ಏನು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಇಷ್ಟ ಆಗಲಿಲ್ಲ. ಹಂಗಾಗಿ ಸಣ್ಣ ಪುಟ್ಟದಾಗ ಒಂದು ರಂಗೋಲಿ ಹಾಕ್ಕೊಟ್ಟೆ ಅಷ್ಟೇ. ಇನ್ನು ನೈಟು ಮಲ್ಗೋಷ್ಟರಲ್ಲಿ 1:30 ಆಯಿತು. ಇನ್ನು ಬೆಳಗ್ಗೆ ಬೇಗ ಏನು ಎದ್ದಾಳಿಲ್ಲ ನಾನು. ಬಟ್ ನಮ್ಮ ಹಸ್ಬೆಂಡ್ ಎದ್ದು ಬೆಳಗ್ಗೆನೇ ಬೇಗ ಪೂಜೆ ಎಲ್ಲ ಮುಗಿಸಿದ್ದಾರೆ. ನಾನು ಮಾಡ್ತೀನಿ ಅಂದೆ, ಬಟ್ ಅವರೇ ಇಲ್ಲ ನಾನು ಮಾಡಿಬಿಟ್ಟು ಹೋಗ್ತೀನಿ ಬಿಡು, ಆರಾಮಾಗಿ ನೀನು ರೆಸ್ಟ್ ಮಾಡು ಅಂತಂದೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿದ್ದಾರೆ. ಇನ್ನು ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ್ಯಕ್ಚುಲಿ ಈ ವಿಡಿಯೋ ಪೋಸ್ಟ್ ಆಗೋಷ್ಟರಲ್ಲಿ ವರಮಹಾಲಕ್ಷ್ಮಿ ಆಗೋಗಿರುತ್ತೆ. ಸೊ ಬಿಲೇಟೆಡ್ ಹ್ಯಾಪಿ ವರಮಹಾಲಕ್ಷ್ಮಿ. ಇನ್ನು ನಮ್ಮನೇಲಿ ಜಸ್ಟ್ ಪೂಜೆ ಮಾಡಿದ್ದೀವಿ ಅಷ್ಟೇ. ಇನ್ನು ಕೆಳಗಡೆ ನಮ್ಮ ಅತ್ತೆ ಮನೇಲಿ ವರಮಹಾಲಕ್ಷ್ಮಿ ಲಕ್ಷ್ಮಿ ಕೂರಿಸಿರೋದು. ಅಲ್ಲಿ ಯಾವ ಥರ ಕೂರಿಸಿದ್ದೀವಿ ಅಂತ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಬಟ್ ಫೈನಲಾಗಿ ಯಾವ ಥರ ಬಂದಿದೆ ಅಂತ ಈಗ ತೋರಿಸ್ತೀನಿ. ಮತ್ತು ಆಲ್ರೆಡಿ ಪೂಜೆ ಎಲ್ಲ ಮುಗ್ದೋಗಿದೆ, ಬ್ರೇಕ್ಫಾಸ್ಟೂ ಆಗಿದೆ. ಇನ್ನು ಈಗ ನಾನು ಫ್ರೆಶ್ ಅಪ್ ಆಗಿ ಕೆಳಗಡೆ ಹೋಗ್ತಾ ಇದ್ದೀನಿ. ಇನ್ನು ಎಡೆ ಹಾಕೋದಕ್ಕೆ ಒಬ್ಬಟ್ಟೇನೋ ಮಾಡ್ತಿದ್ದಾರೆ ಅನಿಸುತ್ತೆ. ಏನು ಮಾಡ್ತಿದ್ದಾರೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಹೋಗ್ಬಿಟ್ಟು ನೋಡೋಣ. ಈಗ ನಮ್ಮನೆ ಪೂಜೆ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇನ್ನು ನಾರ್ಮಲಾಗಿ ವೀಕ್ಲಿ ಯಾವ ಥರ ಪೂಜೆ ಮಾಡ್ತೀವೋ ಅಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀವಿ. ಆ್ಯಕ್ಚುಲಿ ಹೇಳ್ತಾರಲ್ವ ಪ್ರೆಗ್ನೆಂಟ್ ಇರೋರು ವರಮಹಾಲಕ್ಷ್ಮಿ ಕೂರಿಸ್ಬಾರ್ದು ಅಂತ. ಸೊ ಕೈ ಮುಕ್ಕೋಬೋದು, ನಮಸ್ಕಾರ ಮಾಡ್ಕೋಬೋದು ಅಷ್ಟೇ. ಇನ್ನು ಹಂಗಾಗಿ ಜಸ್ಟ್ ಈ ಥರ ಮಾಡಿದ್ದೀವಿ ಅಷ್ಟೇ. ರಂಗೋಲಿ ಎಲ್ಲ ಈ ಥರ ಬಿಡಿಸಿದ್ದೀನಿ. ಇನ್ನೇನು ಬೇರೆ ಸ್ಪೆಷಲಾಗಿ ಏನೂ ಮಾಡಿಲ್ಲ. ಇನ್ನು ಕೆಳಗಡೆನೇ ನಮ್ಮ ಅತ್ತೆನೇ ಮಾಡ್ತಾರೆ ಅಲ್ವಾ ಎಡೆ, ಅದನ್ನೇ ಮೇಲ್ಗಡೆಗೂ ಕೊಡ್ತಾರೆ. ಇನ್ನು ಅದನ್ನೇ ದೇವ್ರ ಹತ್ರ ಇಟ್ಟು ಮತ್ತೆ ಇನ್ನೊಂದ್ಸತಿ ಸಂಜೆ ಪೂಜೆ ಮಾಡೋದಷ್ಟೇ.
ಇಲ್ಲಿ ಪೂಜೆದೆಲ್ಲ ಆಯಿತು. ಸೊ ಕೆಳಗಡೆ ಹೋಗೋಣ, ಏನೇನು ಮಾಡಿದ್ದಾರೆ, ಯಾವ ಥರ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ನಿಮಗೂ ತೋರಿಸ್ತೀನಿ. ಇಯರ್ ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ವರಮಹಾಲಕ್ಷ್ಮಿ ಹಬ್ಬ. ಸೊ ಬನ್ನಿ ನಮಸ್ಕಾರ ಮಾಡಿಕೊಂಡು ಹಂಗೆ ಯಾವ ಥರ ಮಾಡಿದ್ದಾರೆ ಪೂಜೆ ಅಂತ ನಿಮಗೂ ತೋರಿಸ್ತೀನಿ. ಇನ್ನು ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಹೊಸಲು, ಹಂಗಾಗಿ ಒಂದೇ ಒಂದು ಸಣ್ಣದ ಕ್ಲಿಪ್ಪು ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಕೆಳಗಡೆ ಬಂದೆ ನಿಧಾನವಾಗಿ. ಕೆಳಗಡೆ ಮನೆಯಲ್ಲಿ ಲಕ್ಷ್ಮಿ ಕೂರಿಸಿರೋದು ನೋಡಿ. ನೈಟ್ ನೋಡಿದ್ದಕ್ಕೂ ಈಗ ತುಂಬಾ ಡಿಫ್ರೆನ್ಸ್ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ವರಮಹಾಲಕ್ಷ್ಮಿ. ನಾನು ಕ್ಲಿಯರಾಗಿ ಒಂದು ವಿಡಿಯೋನ ಹಾಕ್ತೀನಿ. ಇನ್ನು ನಮ್ಮ ಅತ್ತೆ ಎಲ್ಲ ಒಬ್ಬಟ್ಟಿಗೆ ರೆಡಿ ಮಾಡ್ಕೊತಾ ಇದ್ರು. ಸ್ವಾಮಿಗೆ ನಮಸ್ಕಾರ ಮಾಡ್ಕೊಂಡ, ಎದ್ದೇಳು ಎದ್ದೇಳು. ಇನ್ನು ನಾನು ಈ ನೈಟಿಲೇ ಬಂದಿದ್ದೆ. ಇನ್ನು ಅಕ್ಷಂತೆ ಕಾಳಾಕಿ ನಮಸ್ಕಾರ ಮಾಡ್ಕೋತಾ ಇದ್ದೀನಿ. ಈಗ ಆ್ಯಕ್ಚುಲಿ ಸಂಜೆಗೆ ಸ್ಯಾರಿ ಹಾಕ್ಕೊಳ್ಳೋಣ ಅನ್ನೋ ಪ್ಲ್ಯಾನ್ ಇತ್ತು, ಬಟ್ ನೋಡೋಣ ಅಂತಂದೇಳಿ ಕಂಫರ್ಟಾಗಿರೋ ಡ್ರೆಸ್ನ ವೇರ್ ಮಾಡಬೇಕು ಅಂತ ಇದೇ ಡ್ರೆಸ್ಸಲ್ಲೇ ಬಂದಿದ್ದೆ. ಇನ್ನು ನಮ್ಮನೆ ಲಕ್ಷ್ಮಿ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ನಿಮ್ಮ ಮನೇಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ಒಬ್ಬಟ್ಟು ಯಾವ ಥರ ಮಾಡೋದು ಅಂತ ನಮ್ಮ ಕಾರ್ತಿಕ್ ಹೇಳ್ತಿದ್ದಾರೆ ನೋಡಿ. ಒಬ್ಬಟ್ಟು ಹಂಗ ಹೆಂಗ್ ಫಸ್ಟಿಂದ ಹೇಳು, ಫಸ್ಟಿಂದ ಹೇಳು. ಹೇಳು ಹೆಂಗ್ ಮಾಡೋದು ಹಂಗ. ಅದಾ ಒಬ್ಬಟ್ಟು. ಎಲ್ಲಿ ಸೂಪರ್. ಇನ್ನು ಅಡುಗೆ ಎಲ್ಲನೂ ಆಯಿತು. ದೇವ್ರಿಗೂ ಸಹ ಒಬ್ಬಟ್ಟೆಲ್ಲ ಇಟ್ಬಿಟ್ಟು ಮತ್ತೆ ಒಂದು ಸತಿ ಪೂಜೆ ಮಾಡಿ, ಇನ್ನು ನಮ್ಮ ಹಸ್ಬೆಂಡು ಬಂದರು ಅಷ್ಟರಲ್ಲಿ ಆಫೀಸಿಂದ. ಇನ್ನು ಊಟ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಕೆಳಗಡೆ ಇಡ್ತಾ ಇದ್ದೀವಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡು ಆಫೀಸ್ಗೆ ಹೊರಟರು. ನಾವು ಸಹ ರೆಸ್ಟ್ ಮಾಡೋಣ ಅಂತಂದೇಳಿ ಸಂಜೆವರೆಗೂ ರೆಸ್ಟ್ ಮಾಡಿದ್ವಿ. ಮತ್ತು ಇನ್ನು ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಲ್ಲ ಅರಿಶಿನ ಕುಂಕುಮಕ್ಕೆ ಬರ್ತಾರಲ್ವ, ಇನ್ನು ಅವರಿಗೆಲ್ಲ ನಮ್ಮ ಮತ್ತೆ ರೆಡಿ ಮಾಡಿ ಇಟ್ಟಿದ್ರು. ಇನ್ನು ಬಂದವ್ರಿಗೆಲ್ಲ ನಾನು ಅರಿಶಿನ ಕುಂಕುಮ ಮತ್ತು ತಾಂಬೂಲನ ಕೊಡ್ತಾ ಇದ್ದೆ. ಇನ್ನು ನಾನು ಸಹ ಸ್ವಲ್ಪ ಜನದ ಮನೆಗೆ ಹೋಗ್ಬಿಟ್ಟು ಅರಿಶಿನ ಕುಂಕುಮಕ್ಕೆ ಹೇಳಿ ಮತ್ತು ಅಲ್ಲಿ ಅರಿಶಿನ ಕುಂಕುಮನ ತೊಗೊಂಡು ಬಂದೆ. ಇನ್ನು ನೈಟ್ ಒಂದು 10 ಆ ಟೈಮಲ್ಲಿ ಇನ್ನು ನಮ್ಮ ಅತ್ತೆ ಲಕ್ಷ್ಮಿನ ಆರತಿ ಮಾಡಿ ಕದಲಿಸ್ತಾ ಇದ್ದಾರೆ. ಇಟ್ಕೊಳ್ಳೋರೆಲ್ಲ ಒಂದು 3 ಡೇಸು 5 ಡೇಸು ಈ ಥರನೂ ಇಟ್ಕೋತಾರೆ ಲಕ್ಷ್ಮಿನ. ಬಟ್ ನಮ್ಮ ಮನೇಲಿ ನಮ್ಮತ್ತೆ ಮೊದಲಿಂದನೂ ಅಷ್ಟೇ ಬೆಳಗ್ಗೆನೇ ಲಕ್ಷ್ಮಿನ ಕೂರಿಸ್ಬಿಟ್ಟು ಮತ್ತು ಸಂಜೆ ನೈಟ್ಗೆ ಕದಲಿಸ್ತಾರೆ. ಸೊ ಹಂಗಾಗಿ ಅಂದರೆ ಅವತ್ತು ಪೂರ್ತಿ ಏನು ತೆಗಿಯೋದಕ್ಕೆ ಹೋಗಲ್ಲ, ಜಸ್ಟ್ ಕದಲಿಸಿ ಬಿಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲನೂ ತೆಗಿತಾರೆ ಲಕ್ಷ್ಮಿನ. ಸೊ ಈ ಥರ ಆಯಿತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ. ಇನ್ನು ಆರತಿ ಮಾಡಿದ್ದ ನೀರನ್ನ ತೊಗೊಂಡೋಗಿ 3 ಹಾದಿ ಕಲ್ತಿದ್ದ ಹತ್ರ ಹಾಕ್ಬಿಟ್ಟು ಬರ್ತಾರೆ. ಇದೆಲ್ಲ ಮುಗಿಸ್ಕೊಂಡು ಇನ್ನು ನೈಟು ಸಹ ನಾವು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆಗೆ ಬಂದ್ವಿ. ಇಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ. ವಿಡಿಯೋ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ನು ವರಮಹಾಲಕ್ಷ್ಮಿಗೆ ಬಾಯ್ ಹೇಳಿಬಿಟ್ಟು ನೆಕ್ಸ್ಟ್ ಇಯರ್ ವೆಲ್ಕಮ್ ಮಾಡೋಣ ಅಂತಂದೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಲ್ಲಿವರೆಗೂ ಯಾರೆಲ್ಲ ನೋಡಿದ್ದೀರಾ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.